ಇದು ಅತ್ಯಂತ ದೊಡ್ಡ ಮತ್ತು ಮಹತ್ವದ ಬದಲಾವಣೆ ಎನ್ನಬಹುದು. ನೀವು ಹಂಚಿಕೊಂಡಿರುವ ಮಾಹಿತಿ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ನೀವು ಕೇಳಿದಂತೆ ಈ ಒಕ್ಕೂಟದ ಕನ್ಸಾರ್ಷಿಯಂ ಬಗ್ಗೆ ಮತ್ತು ಈ ಹೊಸ ಬದಲಾವಣೆಯ ಕುರಿತಾದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಯಾರೆಲ್ಲ ಇದ್ದಾರೆ ಈ ಒಕ್ಕೂಟದಲ್ಲಿ? ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಯುಎಸ್ಎಲ್ನಿಂದ ಆರ್ಸಿಬಿ ತಂಡದ ಶೇ.100ರಷ್ಟು ಪಾಲನ್ನು ಖರೀದಿಸಿರುವ ಈ ಬಲಿಷ್ಠ ಒಕ್ಕೂಟದಲ್ಲಿ ಈ ಕೆಳಗಿನ 4 ಪ್ರಮುಖ ಸಂಸ್ಥೆಗಳಿವೆ. 1. ಆದಿತ್ಯ ಬಿರ್ಲಾ ಸಮೂಹ, ಆದಿತ್ಯ ಬಿರ್ಲಾ ಗ್ರೂಪ್ ಈ ಒಕ್ಕೂಟದ ನೇತೃತ್ವ ವಹಿಸಿದೆ. 2. ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಭಾರತದ ಅತಿದೊಡ್ಡ ಮಾಧ್ಯಮ ಸಂಸ್ಥೆಗಳಲ್ಲಿ ಒಂದು. ಸತ್ಯನ್ ಗಜ್ವಾನಿ ಅವರು ಫ್ರಾಂಚೈಸಿಯ ಉಪಾಧ್ಯಕ್ಷರಾಗಲಿದ್ದಾರೆ. 3. ಬ್ಲ್ಯಾಕ್ಸ್ಟೋನ್ ಅಮೆರಿಕ ಮೂಲದ ವಿಶ್ವದ ಅತಿದೊಡ್ಡ ಹೂಡಿಕೆ ಸಂಸ್ಥೆ. 4. ಬೋಲ್ಟ್ ವೆಂಚರ್ಸ್ ಖ್ಯಾತ ಕ್ರೀಡಾ ಹೂಡಿಕೆದಾರ ಡೇವಿಡ್ ಬ್ಲಿಡ್ಜರ್ ಅವರ ಒಡೆತನದ ಸಂಸ್ಥೆ. ಪ್ರಮುಖ ಮುಖ್ಯಾಂಶಗಳು. ದಾಖಲೆ ಮೊತ್ತ. ಈ ಒಪ್ಪಂದವು ಸುಮಾರು $1.78 ಬಿಲಿಯನ್, ಅಂದಾಜು $16,660 ಕೋಟಿ ಮೊತ್ತಕ್ಕೆ ನಡೆದಿದೆ. ಇದು ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಫ್ರಾಂಚೈಸಿ ಮಾರಾಟವಾಗಿದೆ. 2 ತಂಡಗಳ ಖರೀದಿ. ಈ ಒಪ್ಪಂದವು ಪುರುಷರ ತಂಡ ಐಪಿಎಲ್ ಮತ್ತು ಮಹಿಳಾ ಪ್ರೀಮಿಯರ್ ಲೀಗ್ ತಂಡ WPL ಎರಡನ್ನೂ ಒಳಗೊಂಡಿದೆ. ಗಮನಾರ್ಹವೆಂದರೆ ಆರ್ಸಿಬಿ ಈಗ ಹಾಲಿ ಚಾಂಪಿಯನ್ ಆಗಿ WPL 2024 ಮತ್ತು ಐಪಿಎಲ್ 2025 ಗೆದ್ದ ನಂತರ ಹೊಸ ಮಾಲೀಕರ ಕೈ ಸೇರುತ್ತಿದೆ. ಆರ್ಯಮನ್ ಬಿರ್ಲಾ ಸಾರಥ್ಯ. ಕುಮಾರ್ ಮಂಗಳಂ ಬಿರ್ಲಾ ಅವರ ಪುತ್ರ ಆರ್ಯಮನ್ ಬಿರ್ಲಾ ಅವರು ತಂಡದ ಹೊಸ ಅಧ್ಯಕ್ಷರಾಗುತ್ತಿದ್ದಾರೆ. ವಿಶೇಷವೆಂದರೆ ಆರ್ಯಮನ್ ಅವರು ಸ್ವತಃ ಪ್ರಥಮ ದರ್ಜೆ ಕ್ರಿಕೆಟ್ ಆಟಗಾರರಾಗಿದ್ದು, ಈ ಹಿಂದೆ ರಾಜಸ್ಥಾನ್ ರಾಯಲ್ಸ್ ತಂಡದ ಭಾಗವಾಗಿದ್ದರು. ಕ್ರಿಕೆಟ್ ಆಟಗಾರನೊಬ್ಬ ತಂಡದ ಅಧ್ಯಕ್ಷನಾಗುತ್ತಿರುವುದು ಅಭಿಮಾನಿಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಮೂಡಿಸಿದೆ. ಹೆಸರಿನಲ್ಲಿ ಬದಲಾವಣೆಯಿಲ್ಲ. ಮಾಲೀಕತ್ವ ಬದಲಾದರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂಬ ಹೆಸರಿನಲ್ಲಾಗಲಿ ಅಥವಾ ಬ್ರ್ಯಾಂಡ್ ಗುರುತಿನಲ್ಲಾಗಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಮೂಲಗಳು ತಿಳಿಸಿವೆ. ಈ ಹೊಸ ಮಾಲೀಕತ್ವದ ಅಡಿಯಲ್ಲಿ ಈ ಸಲ ಕಪ್ ನಮ್ದೇ ಎಂಬ ಘೋಷವಾಕ್ಯದೊಂದಿಗೆ ಆರ್ಸಿಬಿ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯಲಿ ಎಂಬುದು